ಪ್ರಜ್ವಲ್ ರೇವಣ್ಣ ಎಲ್ಲಿಗಾದ್ರೂ ಎಸ್ಕೇಪ್ ಆಗಿರಲಿ, ಯಾವ ದೇಶದಲ್ಲಿ ಅಡಗಿದ್ರೂ ಹಿಡ್ಕೊಂಡು ಬರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಇನ್ನು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ನೋಟಿಸ್ ನೀಡಿದ 24 ಗಂಟೆಯ ಒಳಗೆ ಹಾಜರಾಗಬೇಕಿತ್ತು, ಬರದೇ ಹೋದಲ್ಲಿ ಕಾನೂನು ಕ್ರಮ ಅಂತ ಹೇಳಿದ್ದಾರೆ. ಇನ್ನು ಡಿಕೆಶಿ ಕೂಡ ಮಾತನಾಡಿದ್ರು. ಬಿಜೆಪಿಯವರು ಯಾಕೆ ಸಾಂತ್ವನ ಹೇಳೋದಕ್ಕೆ ಹೆಣ್ಣು ಮಕ್ಕಳ ಹತ್ರ ಹೋಗ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಎಲ್ಲಿ ಹೋದ್ರು ಸಿಟಿ ರವಿ, ಎಲ್ಲಿ ಹೋದ್ಲು ಶೋಭಕಾ ಅಂತ ಕಿಚಾಯಿಸಿದ್ರು. ಎಲ್ಲಿಗಾರ ಎಸ್ಕೇಪ್ ಆಗಲಿ ರೀ, ಅಲ್ಲಿಂದ ಹಿಡ್ಕೊಬತ್ತೀವಿ. ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಬತ್ತೀವಿ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ, ಅವ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ. ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರಕ್ಕಾಗಲ್ವಲ್ಲ ವಿದೇಶದಲ್ಲಿ, ನಮ್ಮ ದೇಶಕ್ಕೆ ಬರಲೇಬೇಕಲ್ಲ. ಈಗ ಪ್ರಧಾನಮಂತ್ರಿ ಮಾಡ್ಲಿ. ಇಷ್ಟೆಲ್ಲ ನೀವು ಮಾಡ್ತಾ ಇದ್ರು ಕೂಡ ಸರ್, ಅಮಿತ್ ಶಾ ಅವ್ರು ಏನ್ ಹೇಳಿದ್ದಾರೆ, ಏನು ಟಿಕೆಟ್ ಕೊಟ್ಬಿಟ್ಟು ಬಿಜೆಪಿ ನಿಲ್ವೇನಪ್ಪ ಪಾಸ್ಪೋರ್ಟ್ ಮುಂದೆನೆ ಅವರು ಸ್ಟೇಟ್ಮೆಂಟು ಆ ಪ್ರೋಸೆಸ್ ನಡೀತಾ ಇದೆ, ಇವತ್ತಿಗೂ ಕಂಟಿನ್ಯೂ ಆಗಿದೆ. ಏಕೆಂದರೆ ಯಾರು ಕೂಡ ಮುಂದೆ ಪೊಲೀಸ್ನವರು SIT-ನವರು ಒತ್ತಾಯ ಮಾಡಿದ್ರು ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂತೇಳಿ, ನಾಳೆ ದಿವಸ ಬರಬಾರ್ದು ಅಂತೇಳಿ ಇದು ಸ್ಟ್ರೈಟ್ ಅವೇ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೇ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ 164 ಕೊಡಿಸ್ತಾ ಇದ್ದಾರೆ. ಈ ಮಧ್ಯೆ ನಾವು 41A ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದೆವು. ನೋಟಿಸಿಗೆ ಅವರು ಪ್ರಜ್ವಲ್ ಅವರ ಅಡ್ವೊಕೇಟು ನಮಗೆ ಸಮಯ ಕೊಡಿ 6 ದಿವಸ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ SIT-ಗೆ. ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಪ್ರಾವಿಷನ್ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಅವರು ಒಂದು ವೇಳೆ ಅವರು ಮತ್ತು ಆ ನೋಟಿಸಿಗೂ ರೆಸ್ಪಾಂಡ್ ಮಾಡದಿದ್ದರೆ ಮುಂದೆ ಏನು ಕ್ರಮ ತಗೋಬೇಕು, ಕಾನೂನಿನಲ್ಲಿ ಏನು ಪ್ರೊವಿಷನ್ ಇದೆ ಆ ರೀತಿ ಕ್ರಮ ತಗೊಳ್ತಾರೆ. ಈಗ ಫಸ್ಟು ರಾಜುಗೌಡ ಆಗಲಿ, ನಾನು ಇವತ್ತು ಸಿದ್ದರಾಮಯ್ಯನವರು ನಾನು ಇಬ್ರು ಒಂದು ಪ್ರಶ್ನೆಗೆ ಏನು ಕೇಳ್ತಾ ಇದೀವಿ ಅಂದ್ರೆ, ಬಿಜೆಪಿ ಲೀಡರ್ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ತೆಗಿತಲ್ಲ, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಶಾಂತನ ಹೇಳಕ್ಕೆ ಹೆಣ್ಮಕ್ಳಿಗೆ ಹೋಗ್ತಾ ಇಲ್ಲ, ಕೇಳಿ ಪ್ರಶ್ನೆ ಮಾಡಿ, ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲೋದ ಸಿಟಿ ರವಿ, ಎಲ್ಲೋದ್ರು ಶೋಭಕಾ, ಎಲ್ಲೋದ್ರು ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ? ಹುಬ್ಳಿ ಹೆಣ್ಮಗಳಿಗೆ ನಾವು ಏನ್ ಬೇಕೋ ತನಿಖೆ ಮಾಡ್ತಾ ಇದೀವಿ, ಅದಕ್ಕೆಲ್ಲ ಮಾತಾಡ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.